ಸಾಯಂಕಾಲ ಒಂದು 5 ಗಂಟೆ ಅಷ್ಟು ಶ್ರೀರಾಮ್ಪುರದಲ್ಲಿ ಒಂದು ಅಂಗಡಿಯಲ್ಲಿ ತೊಗೊಂಡಿರೋದು ಈ ಮಾಜಾ ಬಾಟಲ್. ಆ್ಯಕ್ಚುಲಿ ಕುಡಿಯುವಾಗ ಏನೂ ಗೊತ್ತಾಗ್ತಿಲ್ಲ. ಮಗು ಕುಡಿತಾ ಅದು ಸ್ಟಾರಿಂದ ಬರೋಕ್ಕಾಗ್ತಾಯಿಲ್ಲ. ಆವಾಗ ಒಳಗಡೆಯಿಂದ ಬ್ಲ್ಯಾಕ್ ಕಲರಲ್ಲಿ ಏನೋ ಬಂತು. ಮಗು ಸ್ವಲ್ಪ ಕುಡಿದಿದ್ದಾರೆ. ಕುಡಿದ್ಬಿಟ್ಟು ತಿರ್ಗಾ ಕಗಿ ಮಾಡುವಾಗ ಅವ್ರ ಶೆಟ್ಟೆಲ್ಲ ಆಗಿದೆ. ಆವಾಗ ನೋಡಿದ ತಕ್ಷಣ ಏನಿದು ಬ್ಲ್ಯಾಕ್ ಕಲರ್ ಅಂತ ನೋಡಿದ ತಕ್ಷಣ ಮೇಲೇ ಬಂತು. ಉಳ್ಳ ಥರ ಏನೋ ಗ್ರೀನ್ ಕಲರ್ ಇತ್ತು, ಅದು ಮೇಲಿಂದನೇ ಬಂತು. ಸೀದಾ ಹೋಗಿ ನಾವು ಅಂಗಡಿಯವ್ರಿಗೆ ಕೇಳಿರೋದಕ್ಕೆ ನಮಗೇನು ಗೊತ್ತಿಲ್ಲ ಸರ್, ಇದು ಪ್ಯಾಕಿಂಗ್ ಎಲ್ಲ ಮ್ಯಾನುಫ್ಯಾಕ್ಚರಿಂದ ಬರುತ್ತೆ ಅಂತ ಹೇಳಿದ್ರು. ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಹೋದೆ. ಅವರು ಏನೋ ಹ್ಯೂಮನ್ ರೈಟ್ಸ್ ಹೋಗಿ ಅಂತ ಹೇಳಿದ್ರು. ತಿರ್ಗಾ ಡಾಕ್ಟರ್ಸ್ಗೆ ಕರ್ಕೊಂಬಂದೆ ಸುಗನಾಗೆ. ಅವರು ಇಲ್ಲಿ ಚೈಲ್ಡ್ ಸ್ಪೆಷಲಿಸ್ಟ್ ಯಾರೂ ಇಲ್ಲ ಅಂದ್ಬಿಟ್ಟು ತಿರ್ಗಾ ಕಾರ್ಡಿಯಾ ಹಾಸ್ಪಿಟಲ್ ಅಂತ ಕರ್ಕೊಂಬಂದ್ಬಿಟ್ರು. ಇವಾಗ ಮಗು ಎಮರ್ಜೆನ್ಸಿಯಲ್ಲಿ ಇದ್ದರು. ಅವರು ವಾಮಿಟಿಂಗು, ಹೊಟ್ಟೆ ಒಳಗಡೆ ಇರೋದೆಲ್ಲ ಕ್ಲೀನ್ ಮಾಡಿದ್ರು. ಸೇಮ್ ಇದೇ ಪ್ರಾಬ್ಲಮ್ ಇದು ತಿಂದಿರೋದು ಅವಳು ಟೆಸ್ಟಿಂಗಲ್ಲಿ ಬಂದಿದೆ. ಸೊ ಇದರಿಂದಲೇ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಈ ಥರ ಪ್ರಾಬ್ಲಮ್ ತಿರ್ಗಾ ಆಗಬಾರ್ದು. ಅದೇ ಸೇಮ್ ಮಕ್ಕಳಿಗೆ ಅದೇ ಟೆಸ್ಟಿಂಗ್ದು ನಮ್ಮ ಹತ್ರ ಇದೆ. ನೀವು ನೋಡಿ ಸರ್, ಈ ಥರ ಮಕ್ಕಳಿಗೆ ಪ್ಯಾಕಿಂಗ್ ಐಟಮ್ ಯಾವುದು ಕೊಡೋಕ್ಕೆ ಹೋಗಬೇಡಿ. ದಯವಿಟ್ಟು ಕೇಳ್ತಾ ಇದ್ದೀನಿ, ಪ್ಯಾಕಿಂಗ್ ಐಟಮ್ ಕೊಡೋಕ್ಕೆ ಹೋಗಬೇಡಿ. ಈ ಮಾಜಾನಲ್ಲಿ ಒಳಗಡೆ ಅಷ್ಟೊಂದು ಕೆಮಿಕಲ್ ಕ್ರೀಮ್ಸ್ ಏನೇನೋ ಇದೆ. ಬಟ್ ಇವಾಗ ನಮ್ಮ ಮಕ್ಕಳು ಈ ಥರ ಬಂದು ನೀವು ನಿಂತ್ಕೊಳ್ಳೋಕ್ಕಾಗತ್ತೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಥರ ಮಾಜಾ ಬಾಟ್ಲು ಯಾರು ಕುಡಿಯೋಕ್ಕೆ ಹೋಗಬೇಡ. ಡಾಕ್ಟರ್ ಏನಂದರು? ಡಾಕ್ಟರ್ ಇವಾಗ ICUನಲ್ಲಿ ಅಡ್ಮಿಟ್ ಮಾಡಿದ್ರು. ಇವಾಗ ಎಲ್ಲ ಸ್ಟಮಕ್ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ಮುಂಚೆನೇ ನಾರ್ಮಲ್ ಮಾಡೋಕ್ಕಾಗುತ್ತೆ. ಒಂದಿನ ಅಬ್ಸರ್ವೇಷನ್ ಇರಬೇಕು ಅಂತ ಹೇಳಿದ್ದಾರೆ. ಅಬ್ಸರ್ವೇಷನ್ ಇದ್ದಾರೆ ಬೇಬಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ದಯವಿಟ್ಟು ಯಾರು ಈ ಥರ ಮಾಜಾ ಬಾಟ್ಲು ಯಾರು ತಗೊಳಕ್ಕೆ ಹೋಗಬೇಡಿ. ನಿಮ್ಮ ಮಕ್ಕಳನ್ನ ಈ ಥರ ಒಂದು ದೇವ್ರಿಗೆ ಕೈ ಮುಗಿದು ಕೇಳ್ತೀನಿ, ಈ ಥರ ಮಾಜಾ ಬಾಟ್ಲು ಯಾರು ಕೊಡಕ್ಕೆ ಹೋಗಬೇಡಿ. ಪ್ರಕೃತಿ ನಮಗೆ ನೀವು ಆರೋಗ್ಯವಾಗಿರಿ ಮನುಷ್ಯರೇ ಅಂತ ಹೇಳಿ ಎಲ್ಲ ಸವಲತ್ತುಗಳನ್ನು ಕೊಡುತ್ತೆ. ಹಲಸಿನ ಮರ ಹಣ್ಣನ್ನು ಕೊಡುತ್ತೆ, ನೀವು ತಿಂದು ಚೆನ್ನಾಗಿರಿ. ಮಾವಿನ ಮರ ಹಣ್ಣನ್ನು ಕೊಡುತ್ತೆ, ಚೆನ್ನಾಗಿರಿ, ಬದುಕಿ ಅಂತ ಹೇಳಿ ಪ್ರಕೃತಿಯಲ್ಲಿ ಬೆಳೆಯುವಂಥ ಪ್ರತಿಯೊಂದು ಮರಗಳು ನಾವು ಗೊಬ್ಬರಗಳನ್ನು ಏನಾಗದಿದ್ರೂ ಕೂಡ ಅವು ಕೊಟ್ಟು ನೀವು ಆರೋಗ್ಯವಾಗಿರಿ ಅಂತ ಹೇಳುತ್ತೆ ಪ್ರಕೃತಿ. ಒಂದು ಹಸು ಹೇಳುತ್ತೆ, ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕರುಳಾದೆ, ತಟ್ಟದೆ ಮೇಲೆ ಹಾಕಿದರೆ ಗೊಬ್ಬರವಾದೆ, ನೀನ್ಯಾರಿಗಾದಿ ಯೋಜನೆ ಮಾನವ ಅಂತ. ಆದಿ ಬೀದಿಯಲ್ಲಿ ಬಿದ್ದಿರುವ ಕಸದ ಹುಲ್ಲನ್ನು ಮೈದು ಮನಗೈದು ಬರುವೆ ನೀನ್ಯಾರಿಗಾದಿ ಯೋಜನೆ ಮಾನವ. ಆದರೆ ಅದನ್ನು ನಾವು ಬಳಸ್ಕೋತೀವಿ, ಅದಕ್ಕೆ ನಾವು ಯಾವತ್ತೇ ಪ್ರತ್ಯುಪಕಾರವನ್ನು ಮಾಡೋದೇ ಇಲ್ಲ, ಕೃತಜ್ಞರಾಗಿರ್ತೀವಿ. ಮನುಷ್ಯನ ಮನಸ್ಸೇ ಕೃತಜ್ಞತೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾನೀಗ ಮಾತಾಡ್ತಾ ಇರೋದು ಪ್ರಕೃತಿಯಲ್ಲಿ ಸಿಗುವಂತಹ ನೈಸರ್ಗಿಕ ಆಹಾರಗಳನ್ನು ಬಳಸಿಕೊಂಡು ನಾವು ಆರೋಗ್ಯವಾಗಿ ಬೆಳೆಯೋಣ. ಅಂದರೆ ಮನುಷ್ಯ ಅತಿಯಾದ ಫಾಸ್ಟ್ ಫುಡ್ಗಳಿಗೆ ಬಲಿಯಾಗ್ತಾ ಇದ್ದಾನೆ. ಇರುವಂಥ ನಿಸರ್ಗದಲ್ಲಿ ದೊರೆಯುವಂಥ ಆಹಾರವನ್ನು ಮತ್ತೆ ಫ್ರಿಜ್ ಮಾಡಿ ಅದನ್ನು ಶೇಖರಣೆ ಮಾಡಿ ಮತ್ತೆ ಬಳಸೋ ಹಾಗೆ ಮಾಡ್ತಾ ಇದ್ದಾನೆ. ಎಳನೀರು ಎಷ್ಟು ಕೊಡುತ್ತಲ್ವ ಯೋಚನೆ ಮಾಡಿ. ಒಂದು ತೆಂಗಿನಕಾಯಿ ಭೂಮಿ ಒಳಗಡೆ ಹಾಕಿ ಅದು ಎಮ್ಮರವಾಗಿ ಅರ್ಧ ತೆಂಗಿನಕಾಯಿ ಒಳಗಡೆ ನೀರು, ಅದರ ಮೇಲೆ ಕಾಯಿ, ಅದರ ಮೇಲೆ ಕಂಠ, ಅದರ ಮೇಲೆ ಚಿಪ್ಪು ಎಷ್ಟು ಚೆನ್ನಾಗಿ ಕಾಮಧೇನು ಆಗಿ ಕೊಡುತ್ತೆ. ನಾವು ಅದನ್ನು ಕುಡಿಯಲ್ಲ. ಒಂದು ಕಬ್ಬು ಎಷ್ಟು ರಸ ಕೊಡುತ್ತೆ, ಅದನ್ನು ಸವಿಯಲ್ಲ. ಆದರೆ ಅದೇ ಯಾವುದೋ ಪ್ಯಾಕೆಟಲ್ಲಿ ಬಂದಿರುವಂತಹ ರಾಸಾಯನಿಕ ಮಿಶ್ರಣ ಆಗಿರುವಂತಹ ಆಹಾರಗಳಿಗೆ, ಲಿಕ್ವಿಡ್ಗಳಿಗೆ, ಜ್ಯೂಸ್ಗಳಿಗೆ ಬಲಿಯಾಗ್ತೀವಿ. ಆ ಜ್ಯೂಸ್ಗಳು ಯಾವ ರೀತಿಯ ಸ್ಥಿತಿಯಲ್ಲಿ ಇರ್ತವೆ ಅನ್ನೋದನ್ನು ಈಗ ನೋಡಿ. ಬೆಂಗಳೂರಿನ ಶ್ರೀರಾಮ್ಪುರದಲ್ಲಿ ಒಂದು ಮಗು ಆ ಜ್ಯೂಸನ್ನು ಕುಡಿದಾಗ ಏನೆಲ್ಲ ಅವಾಂತರ ಆಗಿತ್ತು. ಇದೇ ರೀತಿಯಲ್ಲಿ ಯಾವುದೇ ನೈಸರ್ಗಿಕವಾಗಿ ಸಿಗುವಂತಹ ಆ ರಸಗಳನ್ನು ಜ್ಯೂಸ್ ಮಾಡೋಕ್ಕೋಗಿ ಅದನ್ನು ಕೆಮಿಕಲ್ಸ್ ಆಗಿ ಫ್ರಿಜ್ನಲ್ಲಿಟ್ಟು ಮಾಡಿದಾಗ ಅದು ಆಗಾಗಲೇ ಎಷ್ಟು ತನವನ್ನು ಕಳ್ಕೊಂಡಿರುತ್ತೆ. ನಿಸರ್ಗದಲ್ಲಿ ಸರಿಯಾಗಿ ಸಿಗುವಂಥದ್ದನ್ನು ಕುಡಿದು ನಾವು ಆರೋಗ್ಯವಾಗಿಲ್ಲದಲೇ ಆರೋಗ್ಯವನ್ನು ಕೆಡಿಸ್ಕೊಳ್ತಾ ಇದ್ದೀವಿ. ಇನ್ನು ಮುಂದೆ ಯಾವುದೇ ಪಾಕೆಟ್ಗಳನ್ನು ಓಪನ್ ಮಾಡಿದಾಗ ಅದರ ಎಕ್ಸ್ಪೈರಿ ಡೇಟ್ ಯಾವಾಗಿದೆ, ಅದು ಹೇಗಿದೆ ಒಳಗಡೆ ಅಂತ ಓಪನ್ ಮಾಡಿ. ನಾವು ಓಪನ್ ಮಾಡಿದಲೇ ಕುಡಿದು ಬರ್ತೀವಿ. ಆ ಮಗುಗಾದಂಥ ತೊಂದರೆ ನೂರಾರು ಜನರಲ್ಲಿ ಆಗುತ್ತೆ. ಆಗಬಾರ್ದು. ಬನ್ನಿ, ಪ್ರಕೃತಿ ದತ್ತವಾಗಿರುವಂಥ ಆಹಾರವನ್ನು ಸೇವಿಸೋಣ. ನಾವು ಪ್ರಕೃತಿಯೊಂದಿಗೆ ಬದುಕನ್ನು ಕಲಿಯೋಣ. ಕೆಮಿಕಲ್ಸನ್ನು ಬಳಸಿರುವಂತಹ ಈ ಲಿಕ್ವಿಡ್ಗಳನ್ನು, ಜ್ಯೂಸ್ಗಳನ್ನು ಬಳಸಿ ನಮ್ಮ ಆರೋಗ್ಯವನ್ನು ಕೆಡಿಸ್ಕೊತಾ ಇದ್ದೀವಿ. ಜೀವ ಇದ್ದರೆ ಅಲ್ವಾ ಜೀವನ. ಪೋಷಕರೇ, ನಿಮ್ಮ ಮಕ್ಕಳಿಗೆ ತಂಪು ಪಾನೀಯಗಳನ್ನು ಕೊಡ್ತೀವಿ. ಅದೇ ಯಾವುದೋ ರಸಗಳನ್ನು, ಜ್ಯೂಸ್ಗಳನ್ನು ಕೊಡ್ತೀವಿ. ಪ್ಯಾಕೆಟ್ ಇಲ್ಲದಂಥ ಜ್ಯೂಸ್ಗಳನ್ನು ಕೊಡ್ತೀವಿ. ನಾನು ಯಾವ ಪ್ಯಾಕೆಟ್ ಅಂತ ಹೇಳೋದು ಬೇಡ.
ಅದರಲ್ಲಿ ಅನೇಕ ರಾಸಾಯನಿಕ ಕೆಮಿಕಲ್ಸು ಒಳಗಡೆ ಸೇರಿಕೊಂಡು ತನ್ನ ತನವನ್ನೇ ಕಳ್ಕೊಂಡು ವಿಷಯುಕ್ತವಾಗಿ ನಮಗೆ ಬಂದಿರುತ್ತೆ. ಅದು ಬಹಳ ದಿನಗಳಾದಮೇಲೆ ಅದು ತನ್ನ ತನವನ್ನು ಕಳ್ಕೊಳ್ಳುತ್ತೆ. ಅಂಥ ಜ್ಯೂಸ್ಗಳಿಗೆ ಮಾರು ಹೋಗಿ ಜೀವವನ್ನು ಕಳ್ಕೊಳ್ಳೋದು ಬೇಡ. ಜೀವ ಉಳಿಸ್ಕೊಳ್ಳೋಣ, ಆರೋಗ್ಯವಾಗಿರೋಣ. ಪ್ರಕೃತಿಯಲ್ಲಿ ನಮ್ಮನೆಯಲ್ಲೇ ನಾವು ಎಲ್ಲ ಜ್ಯೂಸ್ಗಳನ್ನು ತಯಾರಿಸಿ ಮಗು ನಗುವಿನೊಂದಿಗೆ ಮಕ್ಕಳ ನಗುವಿನೊಂದಿಗೆ ಇರುವ ಹಾಗೆ ಮಾಡ್ಕೊಳ್ಳೋಣ. ನಮಸ್ಕಾರ. ಟೇಕ್ ಕೇರ್. ಮಾರ್ಕೆಟಲ್ಲಿ ಸಿಗುವಂಥ ಯಾವುದೇ ಜ್ಯೂಸಲ್ಲಿರುವ ಪ್ಯಾಕೆಟ್ಗಳಲ್ಲಿರುವ ಜ್ಯೂಸ್ಗಳನ್ನು ಕುಡಿಯುವ ಮೊದಲು ಪರೀಕ್ಷೆ ಮಾಡಿ. ಪರೀಕ್ಷಿಸದೆ ಮಕ್ಕಳಿಗೆ ಕೊಡಬೇಡಿ. ಇರೋ ಒಬ್ಬ ಮಗನ ಕಳ್ಕೊಳ್ಬೇಡಿ. ನಮಸ್ಕಾರ. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು. ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ 12ರಿಂದ ಸಂಜೆ 6ರ ತನಕ ಕ್ಲಿನಿಕ್ ತೆರೆದಿರುತ್ತದೆ. ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್, ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು. ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ. ಹೆದರಬೇಡಿ, ನಿಮ್ಮ ಜೊತೆ ನಾವಿದ್ದೇವೆ.